ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಲಾಂಗ್ ಗ್ಯಾಪ್ ಆದ ನಂತರ ವೀಡಿಯೋನ ಮಾಡ್ತಿದ್ದೀನಿ. ಸೊ ನೀವೆಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳದೆ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಕೆಲವು ಕಾರಣಗಳಿಂದ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೇನೆ. ಅಂದಾಗೆ ಇವತ್ತಿನ ಕತೆ ಧಾರವಾಡದ ಹೈವೇಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ಅಂದಾಗೆ ಈ ಕತೆ ಏನು ರೀಸೆಂಟಾಗಿ ಆಗಿದ್ದಲ್ಲ. ಒಂದು ಸುಮಾರು 20 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಲೈಫಲ್ಲಿ ಆದಂಥ ನೈಜ ಘಟನೆ. ಈ ಕತೆ ನಂಗೆ ಕೊಟ್ಟಿದ್ದು ಸುನಿಲ್ ಅಂತ. ಅವರ ಫ್ಯಾಮ್ಲಿಲಿ ಆದಂಥ ಅಂದರೆ ಅವನ ಅಪ್ಪನ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ ಇದು. ಆವಾಗಿನ ಕಾಲ ಹೇಗಿತ್ತು, ಆವಾಗ ರೋಡ್ ಹೇಗಿತ್ತು, ಹಾಗೆ ವೆಹಿಕಲೆಲ್ಲ ಯಾವ ರೀತಿ ತಿರುಗ್ತಿತ್ತಂತ ನಿಮಗೆ ಗೊತ್ತೇ ಇದೆ. ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಸಣ್ಣ ರೋಡ್ ಇದ್ದರೆ ಆ ರೋಡಲ್ಲೇ ಎಲ್ಲ ವೆಹಿಕಲ್ಗಳು ಸಾಗ್ತಿದ್ದವು. ಹಾಗೆ ಇವಾಗ ಕಂಪೇರ್ ಮಾಡಿದರೆ ಆವಾಗಿನ ಟ್ರಾಫಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಜಾಸ್ತಿ ಇದೆ, ಆವಾಗ ಕಮ್ಮಿ ಇದೆ. ಇವಾಗ ಜಾಸ್ತಿ ಇದ್ದ ಕಾರಣ ಭೂತ ಪ್ರೇತದ ಕಾಟ ಎಲ್ಲ, ಆವಾಗ ಕಮ್ಮಿ ಇದ್ದ ಕಾರಣ ಅದರದ್ದೇ ಕಾಟ ಜಾಸ್ತಿ ಆಗಿತ್ತು. ಆ್ಯಂಡ್ ರಾತ್ರಿ ಹೊತ್ತು ತಿರುಗಾಡೋದಂತೂ ತುಂಬ ಡೇಂಜರ್ ಅಂತ ಆವಾಗ ಹೇಳ್ತಿದ್ರು. ಇವಾಗ ನಾವು 2 ಗಂಟೆ 3 ಗಂಟೆ ಹಾಗೆ ಓಡಾಡ್ತೀವಿ. ಬಟ್ ಆ ಟೈಮಲ್ಲಿ ಆ ಹೊತ್ತಲ್ಲಿ ತಿರುಗಾಡೋದಂದರೆ ತುಂಬಾ ಡೇಂಜರ್ ಅಂತ. ಸೊ ಆ ಒಂದು ಟೈಮಲ್ಲಿ ಸುನಿಲ್ನ ಅಪ್ಪ ಕೂಡ ಒಂದಿನ ರಾತ್ರಿ ಜರ್ನಿ ಮಾಡಿದರು. ಆ್ಯಕ್ಚುಲಿ ಅದೇ ಅವರು ಆವತ್ತು ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡಿದ್ದು. ಆವತ್ತಿಂದ ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡೋದನ್ನೇ ಬಿಟ್ಬಿಟ್ಟಿದ್ರು. ಅಂದಾಗಿ ನಾನು ಹೇಳೋದನ್ನೇ ಮರೆತುಬಿಟ್ಟಿದ್ದೆ. ಸುನಿಲಾಗಿ ಅವರ ಅಪ್ಪ ಆ್ಯಕ್ಚುಲಿ ಇರೋದು ಧಾರವಾಡದಲ್ಲಿ. ಸುನಿಲ್ನ ಅಪ್ಪ ಆ ಒಂದು ದಿನ ಹುಬ್ಳಿಲಿರೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಂತ ಅವರು ರಾತ್ರಿ ಹೊತ್ತು ಆ ಫಂಕ್ಷನ್ಗೆ ಹೋಗ್ತಾರೆ. ಮನೇಲಿ ತುಂಬ ಜನ ಇದ್ದಿದ್ರು ಕೂಡ ಇವರು ನಾನೊಬ್ಬನೇ ಹೋಗ್ತೆ, ನೈಟ್ ಟೈಮಲ್ಲಿ ನೀವೆಲ್ಲ ಬರೋದು ಅಷ್ಟೇನು ಸೇಫ್ ಅಲ್ಲ ಅಂತ ಅವರೊಬ್ಬರೇ ತಮ್ಮ ಹಳೆಯ ಸ್ಕೂಟರ್ ತೆಗೆದು ಅಲ್ಲಿಂದ ಜರ್ನಿ ಶುರು ಮಾಡ್ತಾರೆ. ಹೋಗುವಾಗೇನೋ ಕರೆಕ್ಟಾಗಿತ್ತು, ಬಟ್ ಬರುವಾಗ ಅಫ್ಕೋರ್ಸ್ ಮಧ್ಯರಾತ್ರಿ ಮೇಲಾಗಿತ್ತು. ಆ ಒಂದು ಗಾಡಿ ಏನಿದೆ ಅದು ಹೋಗೋದೇ ಸ್ಲೋ. ಎಷ್ಟೇ ಸ್ಪೀಡಲ್ಲಿ ಓಡಿಸಿದ್ರು ಕೂಡ ಅದು ಹೋಗೋದೇ ಸ್ಲೋ. ಸೊ ಇವರಿಗೆ ಆ ಒಂದು ಭಯ ಕಾಡ್ತಿತ್ತು, ಎಲ್ಲಿ ಭೂತ ಪ್ರೇತ ಏನಾದರೂ ಸಿಗ್ಬೋದು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಆವಾಗ ಕಳ್ಳ ಕದಿಮರ ಕಾಟ ತುಂಬ ಇತ್ತು. ಆ ಒಂದು ಭಯ ಅವರಿಗಿತ್ತು. ಸೊ ಹೀಗೆ ಅವರು ಜರ್ನಿ ಮಾಡ್ತಾ ಮುಂದೆ ಬರುವಾಗ ಅವರಿಗೆ ಆವಾಗ ಬಂದ ದಾರಿಗೂ ಇವಾಗ ಬಂದ ದಾರಿಗೂ ತುಂಬ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಒಂದು ಜಂಕ್ಷನಲ್ಲಿ ಅವರಿಗೆ 2-3 ಮಾರ್ಗ ಸಿಗುತ್ತೆ. ಯಾವ ಕಡೆ ಹೋಗೋದಂತ ಅವ್ರಿಗೆ ಗೊತ್ತಾಗದೆ ಅವರು ರಾಂಗ್ ರೂಟ್ ಹಿಡಿತಾರೆ. ಎಸ್, ಆವಾಗ ಬಂದ ರೂಟಿಗೆ ಇವಾಗ ಹೋಗ್ತಿರುವ ಆ ರೂಟಿಗೂ ತುಂಬಾ ವ್ಯತ್ಯಾಸ ಇತ್ತು. ನೈಟ್ ಟೈಮ್ ಆಗಿದ್ದರಿಂದ ಆ ಒಂದು ಟೈಮಲ್ಲಿ ಬೀದಿ ದೀಪ ಕೂಡ ಕಡಿಮೆ ಇದ್ದಿದ್ದರಿಂದ ಅವರಿಗೆ ಆ ರೋಡ್ನ ಪರಿಚಯ ಆಗಲಿಲ್ಲ. ಸೊ ಅವರು ಇದೇ ದಾರಿ ಇರ್ಬೋದಂತ ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಅಕ್ಕಪಕ್ಕ ಒಂದೇ ಸಮನೆ ಕತ್ತಲು ಬೇಕೋತ್ನಿತ್ತು. ಅಲ್ಲಲ್ಲಿ ಕೀಟಗಳು ಹಾಗೆ ನಾಯಿಗಳು ಕೂಗಾಡ್ತಿದ್ರೆ ಇವರಿಗೆ ಆ ಒಂದು ಭಯ ಇನ್ನೂ ಕೂಡ ಜಾಸ್ತಿ ಆಗ್ತಿತ್ತು. ಅಕ್ಕಪಕ್ಕದಲ್ಲಿ ಹೋಗಿ ರೆಸ್ಟ್ ಮಾಡುವಂದರೂ ಒಂದೇ ಒಂದು ಮನೆ ಕೂಡ ಇಲ್ಲ. ಇವರಿಗೆ ಮುಂದೆ ಹೋಗ್ತಾ ಎಲ್ಲೋ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಏನೋ ಮಿಸ್ ಹೊಡಿತಿದೆ, ನಾನು ದಾರಿ ತಪ್ಪಿ ಬಂದುಬಿಟ್ನಂತ ಅವರಿಗೆ ಭಯ ಕಾಡುತ್ತೆ. ಆದರೂ ಕೂಡ ಆವಾಗಲಲ್ಲಿ ಕಂಡಂಥ ಕೆಲವೊಂದು ಗುರುತನ್ನು ಮಾರ್ಕ್ ಮಾಡಿ ಇಟ್ಟುಕೊಂಡಿದ್ದರಿಂದ ಅವರಿಗೆ ಅದು ಹೆಲ್ಪ್ ಆಗಿ ಸೊ ಇದೇ ಆ ದಾರಿ ಅಂತ ಅವರು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಹೀಗೆ ಮುಂದೆ ಹೋಗ್ತಾ ಅವರಿಗೆ ದೂರದ ರಸ್ತೆ ಬದಿಯಲ್ಲಿ ಏನೋ ಬೆಂಕಿ ಉರಿತಿರುವ ಹಾಗೆ ಇವರಿಗೆ ಭಾಸವಾಗುತ್ತೆ. ಇವರು ಒಂದೇ ಸಮನೆ ಗಾಡಿ ನಿಲ್ಲಿಸಿ ಥಿಂಕ್ ಮಾಡ್ತಾರೆ, ಮುಂದೆ ಹೋಗೋದಾ ಬೇಡ ಅಂತ. ಯಾಕಂದರೆ ಆ ಟೈಮಲ್ಲಿ ಆ ಒಂದು ಊರಲ್ಲಿ ಕೊಳ್ಳಿದೇವದ ಕತೆ ತುಂಬಾ ಫೇಮಸ್ ಆಗಿತ್ತು. ಕೊಳ್ಳಿದೇವ ಅಂದರೆ ನಿಮ್ಗೆ ಗೊತ್ತೇ ಇದೆ, ಬೆಂಕಿ ಹಿಡ್ಕೊಂಡು ಆ ದೇವ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದುವರೆಗೆ ಅದನ್ನ ಕಣ್ಣಲ್ಲಿ ನೋಡಿದವರು ಯಾರೂ ಇಲ್ಲ. ಅದೊಂದು ಮಿತ್ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಏನೇ ಇರಲಿ, ಆ ಟೈಮಲ್ಲಿ ಅವನ್ನೆಲ್ಲ ನಂಬ್ತಿದ್ರು. ಸೊ ಸುನಿಲ್ನ ಅಪ್ಪ ಕೂಡ ಅದನ್ನು ನಂಬಿ ಮುಂದೆ ಹೋಗೋದಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕಾಯ್ತಾ ಕೂರ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತಾಗುತ್ತೆ ಹೀಗೆ ಕಾಯ್ತಾ ಕೂತ್ರೆ ಯೂಸ್ ಇಲ್ಲ, ಮನೆಗೆ ಹೋಗಬೇಕು ಅಂತ ಅವರು ಗಾಡಿನ ಮುಂದೆ ತೆಗೆದು ಬಿಡ್ತಾರೆ.
ಮುಂದೆ ಮುಂದೆ ಹೋದಾಗಲೇ ಗೊತ್ತಾಗಿದ್ದು ಅದು ಯಾವುದೇ ಕೊಳ್ಳಿದೇವಲ್ಲ, ಬದಲಾಗಿ ಅದೊಂದು ಜಸ್ಟ್ ಕೊಳ್ಳಿ ಅಂತ. ರೋಡ್ ಸೈಡ್ ಯಾರು ಆ ಒಂದು ಕೊಳ್ಳಿನ ಡಿಪ್ ಮಾಡಿಟ್ಟಿದ್ರು. ಇವರಿಗೆ ಅದನ್ನ ನೋಡಿ ಒಂಥರ ಸ್ಟ್ರೇಂಜ್ ಫೀಲ್ ಆಗುತ್ತೆ. ಯಾಕಂದರೆ ಆ ರೀತಿ ಇಡೋದಲ್ಲ, ಮಾಟ ಮಾಡಿದಾಗ ಮಾತ್ರ. ಇವರು ಏನಿರ್ಬೋದಂತ ಹತ್ತಿರ ಹೋಗಿ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಅವರ ಗೆಸ್ ಕರೆಕ್ಟಾಗಿತ್ತು. ರೋಡ್ ಸೈಡ್ ಯಾರು ಒಂದು ರೀತಿಯ ಮಂಡಲ ಮಾಡಿ ಒಂದು ಗೊಂಬೆ ಹಾಗೆ ಲಿಂಬೆಹಣ್ಣು ಕೂದಲು ಅದೆಲ್ಲ ಇಟ್ಟು ಒಂದು ರೀತಿ ಮಾಟ ಮಾಡಿಟ್ಟಿದ್ರು. ಸುನಿಲ್ನ ಅಪ್ಪಂಗೆ ಆ ಒಂದು ದೃಶ್ಯ ನೋಡಿ ಮೈ ಜುಮ್ ಅಂತ ಅಂದೋಗುತ್ತೆ. ಅವರಿಗೇನು ಇವನ್ ನಾವು ಕೂಡ ಆ ರೀತಿ ನೋಡಿದರೆ ಹೆದರಿ ದಿಗ್ಲಾಗಿ ಹೋಗ್ತೇವೆ. ಇವರು ಏನಿರ್ಬೋದಂತ ಇನ್ನೂ ಕೂಡ ಹತ್ತಿರ ಹೋಗಿ ಒಂದು ಧೈರ್ಯದಲ್ಲಿ ಹತ್ತಿರ ಹೋಗಿ ಚೆಕ್ ಮಾಡ್ತಾರೆ. ನೋಡಿದರೆ ಅವರ ಗೆಸ್ ಕರೆಕ್ಟ್ ಆಗಿತ್ತು, ಅದೊಂದು ಮಾಟ ಆಗಿತ್ತು. ಯಾರೊಬ್ಬ ವ್ಯಕ್ತಿ ಯಾವುದೊಬ್ಬ ವ್ಯಕ್ತಿಯ ಗುರುತು ಕೂದಲು ಉಗುರು ಇವೆಲ್ಲವನ್ನು ಸಂಗ್ರಹ ಮಾಡಿಟ್ಟುಕೊಂಡು ಆ ಒಂದು ಪ್ಲೇಸಲ್ಲಿ ಆ ಒಂದು ಟೈಮಲ್ಲಿ ಮಾಟ ಮಾಡಿ ಹೋಗಿದ್ದ. ಆ್ಯಂಡ್ ಇವ್ರು ಬರ್ತಿರುವಾಗ ಆ ಒಬ್ಬ ವ್ಯಕ್ತಿ ಮಾಟ ಮಾಡ್ತಿರ್ಬೇಕು. ಗಾಡಿ ಬರ್ತಿರೋದು ನೋಡಿ ಅವನು ಅಲ್ಲೇ ಬಿಟ್ಟಿರೋಗ್ಬೇಕಂತ ಅವನಿಗೆ ಸುನಿಲ್ನ ಅಪ್ಪಂಗೆ ಭಾಸವಾಗುತ್ತೆ. ಸೊ ಇವರು ನಂಗೆ ಹಾಕಿದ್ದಲ್ಲ ಉಸಾಬ್ರಿ ಅಂತ ಅಲ್ಲಿಂದ ಎದ್ದು ಹೋಗಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅವರ ಕಾಲಿಗೆ ಅಂದರೆ ಅವರ ಕಾಲು ಸ್ಕಿಡ್ಡಾಗಿ ಅವರು ಬ್ಯಾಲೆನ್ಸ್ ತಪ್ಪಿ ಅವರ ಗ್ರಾಚಾರಕ್ಕೂ ಏನೋ ಆ ಮಾಟ ಏನಿದೆ, ಮಾಟ ಮಂತ್ರ ಮಾಡಿದ ಪ್ಲೇಸ್ ಏನಿದೆ ಅದರ ಮೇಲೇ ಬಿದ್ದುಬಿಡ್ತಾರೆ. ಹೀಗೆ ಬಾಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗದೆ ಅದೇ ಕೂಡಲೇ ಎದ್ದು ನಿಂತು ತಮ್ಮ ವಸ್ತ್ರನೆಲ್ಲ ಸರಿ ಮಾಡಿಕೊಂಡು ತಮ್ಮ ವಸ್ತ್ರದ ಮೇಲೆ ಬಿದ್ದಿದ್ದ ಕೂದಲು ಉಗುರನ್ನೆಲ್ಲ ತಕ್ಕೊಂಡು ಅಲ್ಲಿಂದ ಅದೇ ಕೂಡಲೇ ಗಾಡಿ ತೆಗೆದು ಮುಂದೆ ಜರ್ನಿ ಮಾಡ್ತಾರೆ. ಇವರಿಗೆ ಹೋಗುವಾಗ ಒಂದೇ ಒಂದು ಭಯ ಕಾಡ್ತಿತ್ತು. ಇವರಿಗೆ ಬಾಯ್ದಿದ್ದು ಆ ಮಾಟ ಮಂತ್ರವನ್ನು ನೋಡಿದೆ ಅಂತಲ್ಲ, ಅವರ ಗ್ರಾಚಾರಕ್ಕೇನೋ ಗೊತ್ತಿಲ್ಲ, ಅವರು ಆ ಮಾಟದ ಮೇಲೆ ಬಿದ್ದುಬಿಟ್ಟಿದ್ರು. ಇವರು ತುಂಬ ಜನ ಹೇಳೋದನ್ನು ಕೇಳಿದರು. ಮಾಟನ ನೋಡೋದಕ್ಕಿಂತ ಹಾಗೆ ಕೇಳೋದಕ್ಕಿಂತ ಆ ಮಾಟವನ್ನು ಮುಟ್ಟಿದರೆ ಆ ಮಾಟ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ವ್ಯಕ್ತಿ ಮೇಲೆ ಆ ಮಾಟ ಮಾಡಿಟ್ಟಿದ್ರು ಆ ಮಾಟ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಇವರು ಅದನ್ನೆಲ್ಲ ತುಂಬ ನಂಬಿದ್ರು. ಆ್ಯಂಡ್ ಇವರ ಗ್ರಾಚಾರಕ್ಕೆ ಅವರು ಆ ಮಾಟನ ಮುಟ್ಟಿಬಿಟ್ಟಿದ್ರು. ಇನ್ನೇನಾಗುತ್ತೋ ಏನು ಗ್ರಾಚಾರ ಕಾದಿದ್ದೀವಿ ಅಂತ ಅವರು ಅದೇ ಒಂದು ಟೆನ್ಷನಲ್ಲಿ ಆ ಒಂದು ದಾರಿಲಿ ಗಾಡಿ ಓಡಿಸ್ತಾ ಬರ್ತಿರ್ತಾರೆ. ಇವಾಗ ಅವರಿಗೆ ಅವರ ಮನದಲ್ಲಿ ಭಯದಿದ್ದು ಫ್ಯೂಚರಲ್ಲಿ ಆ ಮಾಟದಿಂದ ಏನಾದರೂ ಆಗುತ್ತೋ ಅಂತ. ಆ್ಯಂಡ್ ಪ್ರೆಸೆಂಟಲ್ಲಿ ಆ ಒಂದು ರೋಡಲ್ಲಿ ಏನಾದರೂ ಆಗುತ್ತೆ ಅನ್ನೋ ಭಯ ಕೂಡ ಅವರಿಗಿರಲಿಲ್ಲ. ಹೀಗೆ ಅದೇ ಒಂದು ಭಯದಲ್ಲಿ ಅವರು ಗಾಡಿ ಓಡಿಸ್ತಾ ಬರ್ತಿರುವಾಗ ಹಿಂದಿಂದ ಅವರನ್ನು ಯಾರೋ ಫಾಲೋ ಮಾಡಿಕೊಂಡು ಬರ್ತಿರುವಾಗೆ ಇವರಿಗೆ ಭಾಸವಾಗುತ್ತೆ. ಅಂದರೆ ನಿಶಬ್ದವಾದ ಆ ರೋಡಲ್ಲಿ ಯಾರೋ ಇವರನ್ನು ಓಡಿಸ್ಕೊಂಡು ಬರ್ತಿದ್ದಾರಂತ ಇವರಿಗೆ ಭಾಸವಾಗುತ್ತೆ. ಇವರು ಒಂದ್ಸಲ ಗಾಡಿನ ಸ್ಟಾಪ್ ಮಾಡಿ ಹಿಂದೆ ಚೆಕ್ ಮಾಡ್ತಾರೆ. ಬಟ್ ಅಲ್ಲಿ ಯಾರೂ ಕೂಡ ಇದ್ದಿರೋದಿಲ್ಲ. ಇವನ್ ಇದೇ ರೀತಿ ತುಂಬ ಸಲ ರಿಪೀಟ್ ಆಗುತ್ತೆ. ಯಾರೋ ಬಂದಾಗ ಆಗೋದು, ಇವರು ಗಾಡಿ ಸ್ಟಾಪ್ ಮಾಡಿ ಚೆಕ್ ಮಾಡೋದು ತುಂಬ ಸಲ ಆಗುತ್ತೆ. ಇವರಿಗೆ ಕನ್ಫರ್ಮ್ ಆಗುತ್ತೆ ಇದು ಯಾವುದೋ ಅತೃಪ್ತ ಆತ್ಮ ನನ್ನ ಬೆನ್ನೇನಿದೆ. ಮೋಸ್ಟ್ಲಿ ಆ ಮಾಟ ಮಾಡಿ ಬಿಟ್ಟಿದ್ರಲ್ಲ ಅದರದ್ದೇ ಯಾವುದೋ ಆತ್ಮ ನನ್ನ ಹಿಂಬಾಲಿಸಿದೆ ಅಂತ ಅವರಿಗೆ ಭಾಸವಾಗುತ್ತೆ. ಇವರು ಗಾಡಿ ಓಡಿಸ್ತಾ ಮುಂದೆ ಹೋಗ್ತಿದ್ದ ಹಾಗೆ ಅದೇ ರೀತಿ ರಿಪೀಟ್ ಆಗ್ತಾ ಇತ್ತು. ಇವರು ಒಂದು ಕೆಲಸ ಮಾಡ್ತಾರೆ, ಗಾಡಿನ ರನ್ನಿಂಗಲ್ಲಿ ಎತ್ಕೊಂಡು ಕಾಲಿನ ಮಿರರ್ ಮೂಲಕ ಹಿಂದೆ ಯಾರು ಬರ್ತಿದ್ದಾರಂತ ಚೆಕ್ ಮಾಡುವಂತ ಅವರು ಮಿರರ್ನ ಅಡ್ಜಸ್ಟ್ ಮಾಡ್ತಾರೆ. ಆವಾಗ ಅವರ ಕಣ್ಣಿಗೆ ಒಂದು ಹೃದಯ ಹಾರಿ ಹೋಗುವಂಥ ಒಂದು ದೃಶ್ಯ ಬೀಳುತ್ತೆ. ಅದೇನಪ್ಪ ಅಂದರೆ ಅವರಿಗೆ ಹಿಂದೆ ಇದ್ದ ಒಂದು ಮರದ ಮೇಲೆ ಯಾವುದೊಬ್ಬ ವ್ಯಕ್ತಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ರೀತಿ ಹಾಗೆ ಒಂದು ಬಾಡಿ ತೋರಿ ಬರುತ್ತೆ. ಇವರಿಗೆ ಅದನ್ನು ನೋಡಿ ಗಾಬರಿಯಾಗಿ ಗಾಡಿ ಕಂಟ್ರೋಲ್ ಮಾಡಲಿಕ್ಕಾಗದೆ ಅಲ್ಲೇ ಗಾಡಿ ಸ್ಕಿಡ್ ಆಗಿ ಅಪಘಾತ ಆಗುತ್ತೆ. ಇವರು ಗಾಡಿನ ಎತ್ತಿ ಹಿಂದೆ ನೋಡಿ ಎಲ್ಲ ಕಡೆ ಚೆಕ್ ಮಾಡ್ತಾರೆ ಯಾವ ಬಾಡಿ ಏನು ಕತೆ ಅಂತ. ಬಟ್ ಎಲ್ಲಿ ನೋಡಿದರೂ ಕೂಡ ಆ ಬಾಡಿಯೇ ತೋರೋದಿಲ್ಲ. ನೋಡಿದರೆ ಅದು ಕೂಡ ಒಂದು ಆತ್ಮದ ಜಾಲವಾಗಿತ್ತು. ಇವರು ಬಾಯದಲ್ಲಿ ಅದೇ ಕೂಡಲೇ ಎದ್ದು ನಿಂತು ಗಾಡಿ ತೆಗೆದು ಅಲ್ಲಿಂದ ಮತ್ತೆ ಮುಂದೆ ಸಾಗ್ತಾರೆ. ಮುಂದೆ ಹೋದಾಗೆ ಅವರ ದಾರಿಗೆ ಅಡ್ಡವಾಗಿ ತುಂಬ ಆತ್ಮಗಳು ಸಂಚಾರ ಮಾಡ್ತಾ ಇವರಿಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಅವರವಾಗ ತಮ್ಮ ಜೇಬಲ್ಲಿದ್ದ ಒಂದು ಗಂಧ ಪ್ರಸಾದವನ್ನು ತಮ್ಮ ಹಣೆಗೆ ಹಾಕ್ಕೊಂಡು ಹಾಗೆ ಗಾಡಿ ಮುಂದಿಟ್ಟು ಅಲ್ಲಿಂದ ಜಾರಿ ಮಾಡ್ತಾರೆ.
ಅವರ ಪುಣ್ಯಕ್ಕೋ ಅಥವಾ ದೇವರ ಶಕ್ತಿಗೂ ಗೊತ್ತಿಲ್ಲ. ಆ ಒಂದು ಅತೃಪ್ತ ಆತ್ಮ ಅವುಗಳ ಇರುವಿಕೆ ಇವರಿಗೆ ತೋರಿಸುತ್ತಾದರೂ ಅವುಗಳು ಇವರಿಗೆ ಏನೂ ಕೂಡ ಮಾಡೋದಿಲ್ಲ. ಅಂತೂ ಸುನಿಲ್ನ ಅಪ್ಪ ಆ ಒಂದು ದೆವ್ವದ ಕಾಡಿನಿಂದ ಪಾರಾಗಿ ಮನೆಗೆ ಸೇಫಾಗಿ ರೀಚ್ ಆಗ್ತಾರೆ. ಅನಂತರ ಅವರಿವರನ್ನೆಲ್ಲ ಹಿಡಿದು ಆ ಮಾಟನ್ನು ಕರೆಕ್ಟ್ ಮಾಡಿಕೊಂಡು ಇವಾಗ ಅವರು ಲೈಫಲ್ಲಿ ಆರಾಮಾಗಿದ್ದಾರೆ. ಇದು ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಆದಂಥ ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.